ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ವಾರ್ತೆಗಳ ವಿವರ. ಶಾರದಾ ದೇಗುಲದಲ್ಲಿ ಪುರುಷೋತ್ತಮ ಮಾಸದ ಮಂಗಳೋತ್ಸವ ಸಂಭ್ರಮ. ಧರ್ಮದ ರಕ್ಷಣೆ ಹಾಗೂ ಸಂಘಟನೆಗೆ ಪೂರಕ. ನಾರಾಯಣ್ ರಾವ್ ವೈದ್ಯ. ಗಂಗಾವತಿ. 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸವೆಂದು ಪರಿಗಣಿಸಿ ಭಗವಾನ್ ವಿಷ್ಣುವಿನ ನಾಮಸ್ಮರಣೆ ಮಾಡುವುದು ಸನಾತನ ಧರ್ಮದ ರಕ್ಷಣೆ ಹಾಗೂ ಸಂಘಟನೆಗೆ ಪೂರಕವಾಗಿದೆ ಎಂದು ಶಂಕರಮಠದ ಧರ್ಮದರ್ಶಿ ನಾರಾಯಣ್ ರಾವ್ ವೈದ್ಯ ಹೇಳಿದರು. ನಗರದ ಶಾರದಾ ದೇಗುಲದಲ್ಲಿ ಭಾನುವಾರ ಆಯೋಜಿಸಿದ್ದ ಪುರುಷೋತ್ತಮ ಮಾಸದ ಮಂಗಳೋತ್ಸವ ಧಾರ್ಮಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ವಿಶೇಷ ಪೂಜೆ ಹಾಗೂ ಧಾರ್ಮಿಕ ವಿಧಿಗಳು. ಶೃಂಗೇರಿ ಉಭಯ ಜಗದ್ಗುರುಗಳ ಆಶೀರ್ವಾದದ ಮೇರೆಗೆ ಕಳೆದ 33 ದಿನಗಳಿಂದ ನಡೆಯುತ್ತಿದ್ದ ಪುರುಷೋತ್ತಮ ಮಾಸದ ಆಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 33 ದಿನಗಳ ಕಾಲ ಭಕ್ತರ ಮನೆಗಳಲ್ಲಿ ವಿಶೇಷ ಪೂಜೆ, ಅಷ್ಟೋತ್ತರ ಪಾರಾಯಣ, ಭಜನೆ ಮತ್ತು ದಾನಧರ್ಮಗಳ ಮೂಲಕ 33 ಕೋಟಿ ದೇವಾನುದೇವತೆಗಳನ್ನು ಹಾಗೂ ಗುರುಪರಂಪರೆಯನ್ನು ಸ್ಮರಿಸಿ ಆರಾಧಿಸಲಾಯಿತು ಎಂದು ತಿಳಿಸಿದರು. ಉಪನ್ಯಾಸ. ಕಾರ್ಯಕ್ರಮದಲ್ಲಿ ಶಕುಂತಲಾ ರಾಜೀವ್ ಅವರು ಪುರುಷೋತ್ತಮ ಮಾಸದ ಮಹತ್ವ ಮತ್ತು ವೈಶಿಷ್ಟ್ಯಗಳ ಕುರಿತು ಉಪನ್ಯಾಸ ನೀಡಿದರು. ಪೂಜಾ ಕಾರ್ಯಕ್ರಮಗಳು. ಭೀಮಸೇನ ಭಟ್ ಅವರು ಮಹಾಸಂಕಲ್ಪದೊಂದಿಗೆ ಗುರುಪಾದುಕೆಗಳಿಗೆ ಅಷ್ಟೋತ್ತರ ಪೂಜೆ ಮತ್ತು ಪುಷ್ಪಾರ್ಚನೆ ನೆರವೇರಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮ. ಶಾರದಾ ಶಂಕರ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಭಜನೆ ನಡೆಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಮಹಿಳೆಯರಿಗೆ ಉಡಿತುಂಬುವ ಕಾರ್ಯಕ್ರಮವನ್ನು ಭಕ್ತಿಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಭೀಮಸೇನ ಭಟ್, ಮಹೇಶ್ ಭಟ್ ಜೋಶಿ, ರಾಘವೇಂದ್ರ ಅಳವಂಡಿಕರ್, ಶೇಷಗಿರಿ ಗಡಾದ್, ಪ್ರಕಾಶ್ ಅಳವಂಡಿ, ಶ್ರೀಧರ್, ಕಾಶಿನಾಥ್, ಬಾಲಕೃಷ್ಣ ದೇಸಾಯಿ, ಅನಿಲ್ ಅಳವಂಡಿ, ಭೀಮಶಂಕರ್, ಪ್ರಹ್ಲಾದ್ ಬಿಗ್ಗಾವಿ ಸೇರಿದಂತೆ ಅನೇಕ ಭಕ್ತರು ಮತ್ತು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. सर्व कार्य पूर्णफल प्राप्ति अर्थम अस्मिन् शुभ समये शारदा आलये अस्मिन् शुभ समये पुष्पार्चना पूर्वक समर्पण अहं स्वयं करिष्ये. इडೀ ಮಾಸ ಪರ್ಯಂತ ನೀವು ಮಾಡಬೇಕು. ಶಂಕರಾಚಾರ್ಯರಿಗೆ
33 ದಿವಸನೂ ಈ ಥರದ ಕಾರ್ಯಕ್ರಮ ಮಾಡಿದ್ದೀರಿ. ಅದು ಸಂಪೂರ್ಣ ಪುಣ್ಯ ಫಲ ನಿಮ್ಗೆ ಬರಲಿ ಮತ್ತು ಸಮಸ್ತ ಸಮಾಜ ಬಾಂಧವರಿಗೂ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸೊಳಗೆ ಏನಿದೆ ಅದು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದಂ ವಿಷ್ಣು ವಿಚಕ್ರಮೇ ತ್ರೈದಾರಿಕದೇ ಪದಮ್ಮ ಸಮೋಳಪಸ್ಯ ಬಾಂಧುರೇ. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಮ್ಮ. ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪದಮ್ಮ. ವಿಶ್ವದಪರಮ ನಿತ್ಯಂ ವಿಶ್ವನಾರಾಯಣಂ ಹರಿಂ. ವಿಶ್ವಮೇವೇದಂ ಪುರುಷಸ್ತದ್ವಿಶ್ವೋಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಂ ಶಾಶ್ವತಂ ಶಿವಮಚ್ಯುತಂ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ. ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ. ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ. ನಾರಾಯಣ ಪರೋ ಧ್ಯಾತಾಧ್ಯಾನಂ ನಾರಾಯಣ ಪರಃ. ಯಚ್ಚ ಕಿಂಚಿಜ್ಜಿಗತ್ ಸರ್ವಂ ದೃಶ್ಯತೆ ಏಷು ಯತೇಪಿ ವಾ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅನಂತಮವ್ಯಯಂ ಕವಿಂ ಸಮುದ್ರೇಂತಂ ವಿಶ್ವಶಂಭುವಂ. ಪದ್ಮಕೋಶ ಪ್ರತೀಕಾಶ ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಮಹಾಸ್ವರ. ದೀಪಾರಶೋಧವಂ ತನ್ವಿ ಪೀತಾವಾಹಾತ್ಮಜನೋಪಮ. ತಸ್ಯಾಹ ಶಿಖಾಯಾ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ಸಬ್ರಹ್ಮ ಸಚಿವಃ ಸಹ ನಿಸ್ತೇಂದ್ರಸ್ತೋಕ್ಷರ ಪರಮಸ್ವರಾಟ್. ಓಂ ನಮಃ ಶಂಕರಾಯ ನಮಃ ಅಂತ ಹೇಳ್ತಾ ಇರ್ತಾರೆ. ನೀವು ಮನಸ್ಸಲ್ಲಿ ತಿಳ್ಕೊಂಡ್ಬಿಟ್ಟು ಒಂದೊಂದು ಹೂವು ತಗೊಂಡು ಈ ಕಡೆ ಹಾಕ್ತಾ ಬನ್ನಿ. ಕಡಿಮೆ ಬಿದ್ದರೆ ಕೈಯಲ್ಲಿ ಒಂದು ಹಾಕ್ತಾರೆ ಬೇಕಾದಷ್ಟು. 108 ಮಿನಿಮಮ್ ಆಗ್ತದೆ. ಅದಾದ ರೀತಿಯಿಂದ ಈ 33 ದಿವಸದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಕಂಟಿನ್ಯೂ ಮಾಡೋದು ಹೋಗಿ. ಒಂದು ತಿಂಗಳಿಗೆ ಒಂದ್ಸಾರಿ ಟೋಟಲ್ ನಂಬರ್ ಕೊಡಿ. ಸಾಧ್ಯ ನಮಗೆ ಸಂತಾನಕ್ಕೆ ಕೊಟ್ಟರೆ ಅವರು ಟೋಟಲ್ ಆಗಿ ಮಾಡಿ ಸಿಂಗೇರಿ ಮಠಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಸೊ ನಾವು ಕೂಡ ಸಿಂಗೇರಿ ಮಠದಲ್ಲಿ ಪಾಲ್ಗೊಂಡಿಗೆ ಬಂದು ಅವ್ರಿಗೆ ಗೊತ್ತಾಗ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಫೋಟೋವನ್ನು ಹಾಕಿದ್ದಿಲ್ಲ. ನಿನ್ನೆ ಮೊನ್ನೆ ನಾನು ಹಾಕಿದ್ದಕ್ಕೆ ಅವರು ಶ್ರೀನಿವಾಸ ತಂದು ಅವರು ಭಾಳ ಸಂತೋಷಪಟ್ಟರು. ಇಲ್ಲ ಮಾಡ್ತಾರೆ ಅಂದರೆ ನೀವು ಮಾಡ್ತೀರಿ ಎಲ್ಲ ಮಾಡ್ತೀರಿ ಫೋಟೋ ಹಾಕ್ಲಿದ್ದೀರ ಅಂತ ಹೇಳ್ಕೊಂಡು ಹೇಳಿದರು. ಅದಕ್ಕಾಗಿ ಯಾವುದೇ ಕಾರ್ಯಕ್ರಮ ಇರಲಿ ನಾವು ಫೋಟೋ ತೆಗೆದಿಲ್ಲಿ ಬಿಡಿ. ನಿಮ್ಮ ಫೋಟೋ ಹಾಕಿದರೆ ಶೃಂಗೇರಿ ಮಠದಲ್ಲಿ ಈ ರೀತಿ ಕಾರ್ಯಕ್ರಮ ಆಗ್ತಾ ಗೊತ್ತಾಗ್ತದೆ. ದಯವಿಟ್ಟು ಅದನ್ನು 1-2 ಫೋಟೋವನ್ನು ಹಾಕಿ. ಇದೇ ರೀತಿ ಅಧಿಕ ಮಾಸದಲ್ಲಿ ನಮ್ಮ ಶೃಂಗೇರಿ ಶಂಕರ ಮಠದಿಂದ ಒಂದು ಅಭಿಪ್ರಾಯ ಏನಂತಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನಿತ್ಯ ನೂತನವಾಗಲಿ ಒಳ್ಳೆಯದಾಗಲಿ. ನಿಮ್ಮ ಕುಟುಂಬದವರಿಗೆ ಆಯುರಾರೋಗ್ಯ ಭಾಗ್ಯ ಜಗನ್ನಾಥಾಂಬೆ ಹಾಗೂ ಪರಮ ಪೂಜೆ ಹೊಳೆಗಳು ಇವೆಲ್ಲ ಕುಟುಂಬದವರಿಗೆ ನೀಡಿ ಅಂತ ಶಕ್ತಿ ಕೊಡಿ. ಎಲ್ಲ ಒಳ್ಳೆಯದಾಗಲಿ. ಈ ಕಳೆದ ಸಾರಿ ಕೂಡ ನಾವು ಒಳ್ಳೆಯ ರೀತಿಯಿಂದ ಈ ಒಂದು ಪುರುಷೋತ್ತಮ ಮಾಸವನ್ನು ಮಾಡಿದ್ವಿ. ಈ ಸಾರಿ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಸಂತಾನಕ್ಕೆ ನಮ್ಮ ಗಾಯತ್ರಿ ಅರವಳಿಕೆಯವರು, ಅದೇ ರೀತಿ ಭಜನಾಮಂಡಳಿ ಕೃಷ್ಣರು, ಶ್ರೀದೇವಿ ಪುರಾಣಿಕವರು ನಿಮ್ಮ ನೇತೃತ್ವದಲ್ಲಿ ಆಗಿರುತ್ತದೆ. ಅದು ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೆದು ಅಂತ ಹೇಳಿ ಭಾಳ ಸಂತೋಷ ಆಗ್ತದೆ. ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಆರ್ಥಿಕ ಅಭಿನಂದನೆಗಳನ್ನು ಹೇಳ್ತಾ ನಾನು ಮಾತುಗಳಿಗೆ ವಿರಾಮ ಕೊಡ್ತೀನಿ. ಇದೇ ರೀತಿ ಒಗ್ಗಟ್ಟಿರಲಿ. ಪಕ್ಷಿಗಳಲ್ಲಿ ಗರುಡ ಪಕ್ಷಿ ತುಂಬಾ ಶ್ರೇಷ್ಠ. ಇನ್ನು ನದಿಗಳಲ್ಲಿ ಗಂಗಾ ನದಿ ತುಂಬಾ ಶ್ರೇಷ್ಠ. ಮತ್ತೆ ತಿಥಿಗಳಲ್ಲಿ ದ್ವಾದಶಿ ತಿಥಿ ತುಂಬಾ ಶ್ರೇಷ್ಠ. ಹಾಗೆ ಮಾಸಗಳಲ್ಲಿ ಅಧಿಕ ಮಾಸ ತುಂಬಾ ಶ್ರೇಷ್ಠ ಅಂತ. ಈ ಅಧಿಕ ಮಾಸದಲ್ಲಿ ನಾವು ಏನೇನು ಪೂಜಾ ಕೈಂಕರ್ಯಗಳನ್ನ ತಗೋತೀವಲ್ಲ ಅದೆಲ್ಲ ಅಧಿಕವಾದ